ಯಾವುದೇ ಕ್ಷಣದಲ್ಲಾದರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆ. ಆದರೆ ವಿಚಾರಣೆ ಬರಬೇಕು ಅಂತಂದ್ರೆ ಹೇಳಿ ನಾವೇ ಕರ್ಕೊಂಡು ಬರ್ತೀವಿ, ಆದರೆ ಅರೆಸ್ಟ್ ವಾರೆಂಟ್ ಎಲ್ಲಿದೆ, ಏಕಾಏಕಿ ಈ ಥರ ಟೀಮ್ ಕರ್ಕೊಂಡು ಬರೋದು ತಪ್ಪು ಅನ್ನೋ ಮಾತುಗಳನ್ನ ಅಲ್ಲಿ ತಿಮ್ರೋಡಿ ಪರ ವಕೀಲರು ಮತ್ತೆ ಗಿರೀಶ್ ಮಠಣ್ಣವರ್ ಪೊಲೀಸರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೀಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಏಕಾಏಕಿ ಪೊಲೀಸರು ಈ ತರ ಟೀಮ್ ಕಟ್ಕೊಂಡು ಬರೋದು ಸರಿಯಾದ ಕ್ರಮ ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಲ್ಲಿ ನೇರ್ತಾ ಇರುವಂತಹ ಕಾರ್ಯಕರ್ತರು ಕೂಡ ಅಷ್ಟೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಈಗ ಸೇರುವಂತಹ ಸಾಧ್ಯತೆ. ಒಂದ್ ಕಡೆ ಹೊರಗಡೆ ಜೋರ್ ಮಳೆ ಬರ್ತಾ ಇದೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಅಧಿಕಾರಿಗಳ ತಂಡ ಉಡುಪಿಯಿಂದ ಬಂದಿದೆ, ಪೊಲೀಸರ ತಂಡ ಬಂದಿರೋದು ತಿಮ್ರೋಡಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ. ಆದರೆ ತಂಡೋಪತಂಡವಾಗಿ ಈ ಥರ ಪೊಲೀಸರು ಬಂದಿರೋದ್ರಿಂದ ಇದು ಯಾವ ರೀತಿ ಕ್ರಮ ಅಂತ ಹೇಳಿ ಅಲ್ಲಿ ತಿಮ್ರೋಡಿ ಪರ ವಕೀಲರು, ಅವ್ರ ಕುಟುಂಬಸ್ಥರು ಮತ್ತೆ ಗಿರೀಶ್ ಮಠಣ್ಣನವರು ಪೊಲೀಸರವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಕರಣ ಏನು ಅಂತ ಇನ್ನೊಂದ್ಸತಿ ನಿಮಗೆ ಮಾಹಿತಿಯನ್ನು ಕೊಡೋದಾದ್ರೆ, BL ಸಂತೋಷ್ ಅವರ ಕುರಿತಂತೆ ಅವಹೇಳನಕಾರಿ ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಯೂಟ್ಯೂಬ್ ಚಾನೆಲ್ಗೆ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ, ಕುಡ್ಲಾ ರ್ಯಾಂಪೇಜ್ ಬಹಳ ಚರ್ಚಿತ ಯೂಟ್ಯೂಬ್ ಚಾನೆಲ್ ಸದ್ಯಕ್ಕೆ ಅದು ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ. ಸೊ ಅದರಲ್ಲಿ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ BL ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು, ಅವಿವೇಕಿ ಅನ್ನೋ ಪದಗಳನ್ನು ಪ್ರಯೋಗ ಮಾಡಿದ್ರು. ಸೊ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅವ್ರ ಮೇಲೆ ಕ್ರಮ ಆಗಬೇಕು, ಈ ರೀತಿ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಂತ ಹೇಳಿ. ಸೊ ಅದೇ ಕಂಪ್ಲೇಂಟ್ ಆಧಾರದ ಮೇಲೆ ಇದೀಗ ಪೊಲೀಸರ ತಂಡ ಉಡುಪಿಯಿಂದ ಒಂದು ಟೀಮ್ ಅನ್ನ ರಚನೆ ಮಾಡಿಕೊಂಡು ಬೆಳ್ತಂಗಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಬಂದಿದ್ದಾರೆ. ಆದರೆ ವಕೀಲರು ಸದ್ಯಕ್ಕೆ ಪೊಲೀಸರಿಗೆ ತಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದೆಲ್ಲ ಸಾಧ್ಯ ಇಲ್ಲ, ಈ ರೀತಿ ತಂಡೋಪತಂಡವಾಗಿ ಬರೋದು ಕಾನೂನು ರೀತಿಯಲ್ಲಿ ಎಷ್ಟು ಸರಿ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕಿಶನ್. ಬೆಳ್ತಂಗಡಿಯ ತಿಮ್ರೋಡಿ ನಿವಾಸದ ಮುಂಭಾಗದಲ್ಲೇ ಇದ್ರು. ಕಿಶನ್, ಏನಾದರೂ ಇತ್ಯರ್ಥ ಆಗಿದೆಯಾ ಅಲ್ಲಿ? ಈಗ ಪೊಲೀಸರು ಏನಾದರೂ ವಾಪಸ್ ಹೋಗಿ ಅವರನ್ನ ಸ್ಟೇಷನ್ಗೆ ಕರ್ಕೊಂಬನ್ನಿ ಅಂತ ಏನಾದರೂ ಡೈರೆಕ್ಷನ್ ಕೊಟ್ಟಿದ್ದಾರಾ? ಸದ್ಯಕ್ಕೆ ಏನಾಗ್ತಿದೆ ಅಲ್ಲಿ? ಸದ್ಯಕ್ಕೆ ಮಾತುಕತೆಗಳು ಇಲ್ಲಿ ನಡೀತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡೋಕೆ ಬಿಡೋದಿಲ್ಲ, ಪೊಲೀಸರ ಜೊತೆಯಲ್ಲಿ ನಾವು ಕಳಿಸಿಕೊಡೋದಿಲ್ಲ. ಅಷ್ಟು ಪೊಲೀಸರು ಏನಾದರೂ ತಕರಾರಿದ್ರೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಗಳನ್ನ ಪಡ್ಕೊಳ್ಬೇಕಂತಿದ್ರೆ ನಾವೇ ಅವರನ್ನ ಕರ್ಕೊಂಡು ಬರ್ತೀವಿ ಅನ್ನೋದನ್ನ ಈಗ ಹೇಳಿರುವಂತದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಸಹೋದರ ಈಗ ಪೊಲೀಸರ ಜೊತೆ ಮಾತಾಡ್ತಿರುವಂತದ್ದು ಮತ್ತು ವಕೀಲರ ತಂಡ ಕೂಡ ಇಲ್ಲಿ ತನಕ ಮಾತಾಡಿತ್ತು. ಜೊತೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಕೂಡ ಬರುವಂತಹ ಸಾಧ್ಯತೆಗಳು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಹಾಕಲಾಗಿರುವಂತದ್ದು. ಹಾಗಾಗಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರವಾದಂತಹ ವಕೀಲರ ತಂಡ ಹೇಳ್ತಾ ಇರುವಂತದ್ದು, ನಾವು ಬೇಕಿದ್ರೆ ನಾವೇ ಅವರನ್ನ ಕರ್ಕೊಂಡು ಬರ್ತೀವಿ, ಅಂದ್ರೆ ಕಾರ್ಯಕರ್ತರು ಏನು ಪೊಲೀಸ್ ಠಾಣೆಗೆ ಏನಿದೆ ಅವರಿಗೆ ನಾವು ಕರ್ಕೊಂಡು ಬರ್ತೀವಿ, ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಅವರನ್ನ ಪೊಲೀಸರ ಜೊತೆ ಕರ್ಕೊಂಡು ಹೋಗೋಕೆ ಬಿಡಲ್ಲ ಅಂತ ಹೇಳಿರುವಂತದ್ದು. ಜೊತೆಗೆ ಅವರ ಕುಟುಂಬಸ್ಥರೊಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ, ಮಾಧ್ಯಮದವರು ನಮ್ಮ ಖಾಸಗಿ ಜಮೀನಿಗೆ ಬಂದು ಯಾಕೆ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಕಳೆದ 1 ತಿಂಗಳಿಂದ ಇಡೀ ರಾಜ್ಯವೇ ಈ ಪ್ರಕರಣವನ್ನ ಗಮನಿಸ್ತಾ ಇದೆ, ಇಡೀ ದೇಶವೇ ಈ ಪ್ರಕರಣವನ್ನ ಗಮನಿಸ್ತಾ ಇದೆ. ಬಹಳಷ್ಟು ಸೂಕ್ಷ್ಮ ವಿಚಾರಗಳು ಕೂಡ ಈ ಪ್ರಕರಣದಲ್ಲಿ ಅಡಕವಾಗಿದೆ. ಸದ್ಯಕ್ಕೆ ತಿಮ್ರೋಡಿ ಅವರ ಮನೆಗೆ ಬಂದಿರುವಂತದ್ದು ಪೊಲೀಸರು ಯಾವುದೇ ಅನಾಮಿಕನ ದೂರಿನ ವಿಚಾರಣೆ ಕುರಿತಾಗಿ ಅಲ್ಲ, ಅನಾಮಿಕನ ಯಾವುದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ. ಕಳೆದ 1 ವಾರಗಳ ಹಿಂದೆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಆ ಹೇಳಿಕೆ ಅನುಸಾರವಾಗಿ ಇವತ್ತು ಕ್ರಮವನ್ನ ಕೈಗೊಳ್ಳಕ್ಕೆ ಪೊಲೀಸರು ಬಂದಿರುವಂತದ್ದು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಅದು ಬಿಜೆಪಿಯ ಪ್ರಮುಖರು ಅಂದ್ರೆ ರಾಷ್ಟ್ರೀಯ ನಾಯಕರಾದಂತಹ BL ಸಂತೋಷ್ ಅವರ ವಿರುದ್ಧವಾಗಿ ಹೇಳಿದಂತಹ ಹೇಳಿಕೆಗಾಗಿ ಬಂದಿರುವಂತದ್ದು ಪೊಲೀಸರು. ಹಾಗಾಗಿ ಅದಕ್ಕೂ ಮತ್ತು ಅನಾಮಿಕನ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಿಲ್ಲ. ಇದು ಕೇವಲ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಬಂದಿರುವಂತದ್ದು. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ.